ಹಲೋ ಗಾಯ್ಸ್, ವೆಲ್ಕಮ್ ಟು ಕೂರ್ಗ್ ಮೀಡಿಯಾ. ಕೂರ್ಗಲ್ಲಿ ಫೇಮಸ್ ಇರುವ ಕಿತ್ತಲೆಯನ್ನು ಕೊಯ್ಯೋದು ಹೆಂಗೆ ಅಂತ ತೋರಿಸೋಣ ಅಂತ ಇವತ್ತು ಬಂದಿರೋದು. ಎಲ್ಲರಿಗೂ ನೀವು ಕೂರ್ಗಲ್ಲಿ ಏನು ಸಿಗುತ್ತೆ ಅಂತ ಹೇಳಿದ್ರೆ, ಕೂರ್ಗಲ್ಲಿ ಇದೇ ಥರ ಕಿತ್ತಲೆ ಸಿಗುತ್ತೆ. ಎಷ್ಟು ಬೇಕು ಅಷ್ಟು ಕಿತ್ತಲೆ ತಿಂದು ಸಾಕಾಗಿಬಿಡ್ತು ಮರೆ. ಆವಾಗೊಂದು ವ್ಲಾಗ್ ಮಾಡೋಣ ಅಂತ ಬಂದೆ. ಹೇಗಿದೆ ನೋಡಿ, ಅವ್ರು ತುಂಬಿಸಿಟ್ಟಿರೋದು ಹಿಂಗೆ ಕುಯ್ತಾರೆ, ಇಲ್ಲಿ ಹಿಂಗೆ ತುಂಬಿಸ್ತಾ ಇರ್ತಾರೆ. ಒಂದು ಹ್ಯಾಂಡಲಲ್ಲಿ ಕೊಕ್ಕೆ ಹಿಡಿದು ಭಾರಿ ಚೆನ್ನಾಗಿ ಕುಯ್ತಿರತ್ತವ. ನೀವು ಕುಯ್ಯೋ ಸ್ಟೈಲೇ ಒಂದು ಡಿಫ್ರೆಂಟು. ಇನ್ನೊಬ್ಬರು ಇದ್ದರು, ಆ ಕಡೆ ಹೋದ್ರು. ನೋಡೋಣ ಹೆಂಗಿದೆ ಅವರು ಸ್ಟೈಲ್. ಹಾಯ್ ಅಣ್ಣ, ಸುಮಾರು ವರ್ಷದಿಂದ ಮಾಡ್ತಿದ್ದೀರಾ ಅಲ್ಲ ಹೆಂಗೆ? ಮಾಡ್ತಾಯಿದ್ದೀವಿ ಸುಮಾರು ವರ್ಷದಿಂದ. ಮಳೆ ಹುಳಿ, ಬೇಸಿಗೆ ಹುಳಿ. ಓಕೆ. ಇಲ್ಲಿ ಕೆಮಿಕಲ್ ಏನು ಹಾಕಲ್ಲ? ಇಲ್ಲ. ಓಕೆ, ಚೆನ್ನಾಗಿದೆ. ನಾನು ಸುಮಾರು ತಿಂದೆ, ಸುಮಾರು ಕೆಳಗಡೆ ಬಿದ್ದಿದೆ. ಇದು ಆರೆಂಜ್ಗಳ ಮೇಳ ಮರ. ಇಲ್ಲಿ ಆರೆಂಜ್ ಕುಯ್ಯೋದು ಇವರು. ಮರದಲ್ಲಿ ಕಾಣ್ತಿದ್ದಾರಲ್ಲ ಅವರು. ಸುಮಾರು ಜನ ಇದ್ದಾರೆ ಆಯಿತಾ. ಆದರೆ ಇವರು ಕುಯ್ಯೋದೊಂದು ಡಿಫ್ರೆಂಟಾಗಿ ಕುಯ್ತಿದ್ರು. ಹಾಗೆ ಫೋಟೋಸ್ ತಗೊಳ್ಳೋಣ ಅಂತ ಬಂದಿದ್ದು ಬೇರೆ ಒಂದು ಕೆಲಸ ಇದ್ದ. ಹಿಂಗೆ ಹೋಗುವಾಗ ಇವರು ಆರೆಂಜ್ ಕುಯ್ಯೋದು ನೋಡಿದೆ, ಅದಕ್ಕೋಸ್ಕರ. ಓಕೆ, ಯಾವುದಣ್ಣ? ಯಾವುದು ತೋರಿಸಿ. ಇದಾ? ಇದೇನಾಗುತ್ತೆ? ಗಿಡ ಒಣಗ್ಸೋದಾ? ಓಕೆ. ನೀವು ಇದು ಹಿಂಗೆ ಅವ್ರು ಕೊಡೋದು ತಗೋಬರೋದಾ? ಬನ್ನಿ. ಹಿಂಗೆ ಕ್ರೇಟಿಗೆ ಹಾಕೋದು. ಕ್ರೇಟಿಗೆ ಹಾಕಿ ಕ್ರೇಟ್ ಫಿಲ್ ಮಾಡಿ. ಡ್ಯಾಮೇಜ್ ಏನಿರಲ್ವಾ? ಡ್ಯಾಮೇಜ್ ಏನಿರಲ್ಲ. ಡ್ಯಾಮೇಜ್ ಇರೋದು ನಾವು ತಗೊಳ್ಳಲ್ಲ. ಓಕೆ, ಎಲ್ಲ ಕ್ಲೀನಾಗಿ ಚೆಕ್ ಮಾಡಿ ಹಾಕೋದು. ಓಕೆ, ಸರಿ. ಇದು ಅವ್ರ ಮರದ ಮೇಲೆ, ಇದು ಕಿತ್ತಲೆ ಮರದ ಮೇಲೆ ಹತ್ತಿ ಕಷ್ಟ ಇದೆ ಎಲ್ಲ ಕುಯ್ಯೋದೆಲ್ಲ. ಇವರು ಇದು ಈ ಕ್ರೇಟಲ್ಲಿ ನಾವು ಇದರಲ್ಲಿ ತಗೊಂಡೋಗೋದು, ಫುಲ್ ಮಾಡಿ ಇನ್ನೊಂದು ಕ್ರೇಟಿಗೆ ಹಾಕೋದು. ಲಾಸ್ಟ್ ಒಂದೊಂದು ಕ್ರೇಟಿಗೆ ಲೆಕ್ಕದಲ್ಲಿ ಸೇಲ್ ಆಗೋದು ಅಲ್ಲ? ಕ್ರೇಟ್ ಲೆಕ್ಕದಲ್ಲಿ? ಕ್ರೇಟ್ ಲೆಕ್ಕದಲ್ಲಿ ಕೆಜಿ ಲೆಕ್ಕ. ಈ ಕ್ರೇಟಲ್ಲಿ 20 kg ಬರ್ತದೆ. 20 kg ಬರುತ್ತೆ. ಓಕೆ. ಅವ್ರು ಮಾತ್ರ ಭಾರಿ ಕಷ್ಟದಿಂದ ಮರದ ಮೇಲೆ ಸಣ್ಣ ಕೊಂಬೆ ಮೇಲೆ ನಿಂತು ಕುಯ್ತಿದ್ದಾರೆ ಆಯಿತಾ. ಇನ್ನೊಬ್ಬರು ಇವರು ಸ್ವಲ್ಪ ಹೈಟ್ ಇರೋದ್ರಿಂದ ಅಂತ ಗೊತ್ತಿಲ್ಲ, ಎಲ್ಲ ಕೆಳಗಡೆ ನಿಂತೇ ಕುಯ್ತಿದ್ದಾರೆ ಆಯಿತಾ. ಇವರಿಗೆ ಏನಾದ್ರು ದೊಡ್ಡ ರಿಸ್ಕ್ ಅಂತ ತೆಗಿತಿಲ್ಲ ಇವರು. ನಾನು ಇದ್ದಲ್ಲ ಇದಕ್ಕಿಂತ ದೊಡ್ಡ ನೋಡಿದ್ದೀನಿ ಅಂತ ಇರೋ ಥರ ಕುಯ್ತಿದ್ದಾರೆ. ಮರ ಹಿಂಗಾಗಿ ಅದು, ಓ ಮೈ ಗಾಡ್, ಯಾವ ಥರ ಕ್ಯಾಚು! ಇವರೆಲ್ಲ ಇಲ್ಲಿ ಕ್ರಿಕೆಟಿಗೆ ಅಲ್ಲಿ ಇರೋದಲ್ಲೆಲ್ಲ ಇವ್ರನ್ನ ಸೇರಿಸೋದೇ ಒಳ್ಳೇದು ಕಾಣುತ್ತೆ. ಹಣ ಸಣ್ಣದಲ್ಲಿ ಕ್ರಿಕೆಟ್ ಆಡ್ತಿದ್ದೀರಾ? ಹೌದಣ್ಣ. ಅದಕ್ಕೆ ಇಷ್ಟು ಚೆನ್ನಾಗಿ ಕ್ಯಾಚ್ ಹಿಡಿತಿದ್ದೀರಾ. ವಾಕು, ಹೆಂಗಿದೆ ನೋಡಿ ಗುರುಗಳೇ. ಇದೇನಣ್ಣ ಮೀಡಿಯಮ್ ಸೈಜ್ ಏನು ಕುಯ್ತಿಲ್ಲ? ಅದು ಇನ್ನೂ ಬೆಳಿಬೇಕಲ್ಲ? ಇನ್ನೂ ಬೆಳಿಬೇಕಾ? ಓಕೆ, ಇದೆಲ್ಲ ಕುಯ್ದು ಇದೊಳಗಡೆ ಹಾಕೋದಾ? ಓಕೆ. ಅಲ್ಲಿ ಸುಮಾರು ಇದೆ ಆಯ್ತಾ. ಇವರು ಭಾರಿ ಟ್ಯಾಲೆಂಟ್ ಆಯಿತು. ಎಷ್ಟು ಹೈಟ್ ಇದ್ರೂ ಸಿಂಪಲಾಗಿ ಹೆಂಗೆ ತಗೊಳ್ತಿದ್ದಾರೆ ನೋಡಿ. ಆ ಕುಯ್ಯೊಂದು ಸ್ಟೈಲೇ ಬೇರೆ ಆಯ್ತಾ. ನಾವೆಲ್ಲ ಕುಯ್ದ್ರೆ ಅದು ಸಿಪ್ಪೆ ಅರ್ಧ ಅದರಲ್ಲೇ ನಿಂತಿರುತ್ತೆ, ಇದೆಲ್ಲ ಒಂಚೂರು ಬಿಡ್ತಿಲ್ಲ. ಓಕೆ ಹೇಗಿದೆ. ನಾವು ಹಿಡ್ದಿದ್ದೀವಿ ಆಯಿತಾ. ನೋಡಿ ನಮ್ಮ ಕೈ ಇವರಿಗೆ ಸ್ವಲ್ಪ ಹೆಲ್ಪ್ನೆಸ್. ಇದು ಹೆಂಗೆ ಇದು ಒಳ್ಳೆ ಸ್ಟ್ರೆಂತ್ ಬೇಕಾಯ್ತು. ಇದು ಒಂದು ಕೈಯಲ್ಲೆಲ್ಲ ಹಿಡಿಯೋಕ್ಕಾಗ್ತಿಲ್ಲ. ಅವ್ರ ಥರ ಎಲ್ಲ ನಮಗೆ ಆಗೋದಿಲ್ಲ. ನಾವು ಬೆಣ್ಣೆ ದೋಸೆ, ಅವ್ರು ನೀರು ದೋಸೆ ಥರ. ರೆಡಿ ಅದು. ಅದರಲ್ಲಿ ಒಂದು ದೊಡ್ಡದನ ಮೇಲೆ. ಈಗ ಕ್ಯಾಚಿಂಗ ನೋಡಿ. ಕೂರ್ಗಲ್ಲಿ ಬಂದಿದ್ದಕ್ಕೆ ಈಗ ಈ ಸತಿನೇ ಹೊರ್ತಾಗಿದೆ ಆಯಿತಾ. ಯಾಕೆಂತ ಹೇಳಿದ್ರೆ ನಾವು ಸಣ್ಣದಲ್ಲಿ ಒಂದೊಂದು ತೋಟದಲ್ಲೆಲ್ಲ ಬಂದು ಕದ್ದು ತಿಂದಿದ್ದೀವಿ. ಆದರೆ ಈ ಸತಿ ಒಳ್ಳೆ ಹೊರ್ತು. ಈ ಥರ ಕ್ರೇಟಿಗೆ ಹಾಕೋದು. ಓಕೆ ಗಾಯ್ಸ್, ನಾವು ಈ ಒಂದು ಮರವನ್ನು ತೋರಿಸ್ತೀನಿ. ಈ ಮರ ಅಂತಲ್ವ, ಕಿತ್ತಲೆ ಗಿಡ ಅಂತ ಹೇಳಿದ್ರೆ ಆರೆಂಜ್. ಹೆಸರು ಕೊಡಗಿನ ಇನ್ನೊಂದು ಹೆಸರು ಕಿತ್ತಲೆಯ ನಾಡು ಅಂತ. ಕಿತ್ತಲೆ ನಾಡನ್ನು ನಾವು ನಿಮಗೆಲ್ಲರಿಗೂ ತೋರಿಸಿದ್ದೀವಿ.
ಕಿತ್ತಳೆ ಹೆಂಗೆ ಇರುತ್ತೆ, ಹೆಂಗೆ ಕುಯ್ಯೋದು, ಅದೇ ಇವತ್ತಿನ ಟಾಪಿಕ್ ಆಗಿರುತ್ತೆ. ಓಕೆ, ಕೆಳಗಡೆ ಕೆಳಗಡೆ ಬಿದ್ದಿದ್ರೆ ತೆಗಿತಾರೆ, ಡ್ಯಾಮೇಜ್ ಆಗಿಲ್ಲ ಹತ್ರ. ಡ್ಯಾಮೇಜ್ ಇಲ್ಲ. ಓಕೆ, ಈಗ ಇಲ್ಲಿ ನೋಡಿ ನೋಡೋಣ ಹೆಂಗೆ ಕುಯ್ತಾರೆ ಅಂತ. ಅದು ಇಷ್ಟೊಂದು ಅದೆಲ್ಲ ತಗೊಳ್ಳೋದಿಲ್ಲ, ಅದು ಅನ್ನ ಇತ್ತು ಜಾಸ್ತಿ ಅಂತ ತಗೊಳ್ಳೋದಿಲ್ಲ. ಯಾಕೆಂತಂದರೆ ಅದು 2 ದಿನದಲ್ಲೇ ಅದು ಕೊಂಬೆ ಎಲ್ಲ ಮುರಿದೋಯ್ತು. ಅದು ಒಣಗಿದ ಕೊಂಬೆ ಆಯಿತಾ, ಇದು ಒಣಗಿದ ಕೊಂಬೆ. ಹೆಂಗೆ ಇದೆ ಅವರು ಹಿಡಿಯೋ ಸ್ಟೈಲು, ಕುಯ್ಯೋ ಇದು. ಅಣ್ಣ ನೀವು ಸುಮಾರು ವರ್ಷದಿಂದ ಇದೆ ಕೆಲಸನಾ? ಹೌದಣ್ಣ. ಹಾಂ, ಓಕೆ ಓಕೆ. ಇದು ಆರೆಂಜ್ ಒಂದೇ ಸೀಸನಾ ಇಲ್ಲ 2 ಸೀಸನ್? ಯಾವಾಗಲ್ಲಣ್ಣ? ಒಂದು ಮಳೆ ಟೈಮು, ಹಾಂ, ಬೇಸಿಗೆ. ಇದು ಮಳೆ ಟೈಮದಾ? ಇದು ಬೇಸಿಗೆ. ಇದು ಬೇಸಿಗೆ ಆದರೆ ಫುಲ್ ಮಳೆ ಇದೆಯಲ್ಲಣ್ಣ? ಅದು ಫಸಲು ಬೇಗ ಬಂದುಬಿಡ್ತಲ್ಲ. ಹಾಂ ಹಾಂ, ಇಳುವರಿ ಬೇಗ ಬಂದುಬಿಡುತ್ತೆ. ಓಕೆ. ಈ ಸರ್ತಿ ಮಳೆಯನ್ನು ಬಿಟ್ಟೋಗಿಲ್ಲ. ನಮ್ಮ ಚಾನಲ್ ನೇಮ್ ಕೂರ್ಗ್ ಮೀಡಿಯಾ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿದ್ದು ನೋಡೋರಲ್ಲ. ಓಕೆ, ಎಲ್ಲರಿಗೂ ಕಿತ್ತಳೆಯ ಒಂದು ಸಾಹಸ ಹೆಂಗೆ ಇರುತ್ತೆ ಅಂತ ತೋರಿಸಿದ್ದಾರೆ. ನೋಡಿ, ಇರುವೆ ಕಚ್ಚುತ್ತಾ ಉಂಟು. ಇರುವೆ ಎಲ್ಲ ಕಚ್ತಾ ಇದೆಯಂತೆ ನೋಡಿ. ಅವಶ್ಯಕತೆ ಇಲ್ಲ ಅಂತ ಮುಟ್ಟಿದಾಗನೇ ಗೊತ್ತಾಗ್ತದೆ ಅವರಿಗೆ. ಅದು ಟ್ಯಾಲೆಂಟ್. ಅದೆಲ್ಲ ಒಣಗಿದ ಕೊಂಬೆ ಆಯಿತಾ ಮುರಿತಿರೋದು? ಯಾವುದು ಒಳ್ಳೇದೊಂದು ಇಲ್ಲ. ಹಸಿ ಕೊಂಬೆ ಎಲ್ಲ ಹಂಗೆ ಇದು, ಒಣಗಿದ ಕೊಂಬೆಗಳಿದ ನೋಡಿ, ಒಣಗಿದ ಕೊಂಬೆ. ಇದೊಂದು ಮುರಿತು ಒಣಗಿದ ಕೊಂಬೆ. ಹಿಂಗೆ ಇವ್ರು ಹಿಂಗೆ ಹಾಕ್ತಿದ್ದಾರೆ ಈಸಿ. ಓಕೆ, ಇವರು ಇಲ್ಲಿ ಜಾಸ್ತಿ ಮಲಯಾಳನೇ ಮಾತಾಡೋದು ಆಯಿತಾ, ಅದಕ್ಕೆ ನಾವು ಏನು ಮಾಡೋಕ್ಕಲ್ಲ. ನಮ್ಮ ಚಾನಲಲ್ಲಿ ಏನು ಮಾತಾಡೋದು ನಾವು ಕನ್ನಡ. ಓಕೆ, ಅಂತ ನಾವು ಹಿಡಿಬೇಕಣ್ಣ. ಮುರಿದೋಗುತ್ತಾ? ಮುರಿಯೋದಂತೂ ಇದೇ ಇಲ್ಲ ಇದರಲ್ಲಿ. ಓಕೆ ಓಕೆ ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಸರಿ ಗಾಯ್ಸ್, ಹಾಗೆ ನಾವು ಇದೆ ನಮ್ಮ ಕಿತ್ತಳೆಯ ಕಾಫಿಯ ತೋಟ. ಕಿತ್ತಳೆ ಮತ್ತು ಕಾಫಿ ಇದೆ. ಕಾಫಿ ನಿಮಗೆ ತೋರಿಸಿಲ್ಲ ಅಂತ ಇದೆ, ಜಸ್ಟ್ ಒಂದು ತೋರಿಸ್ತೀನಿ. ಇದೇ ಕಾಫಿ ಮತ್ತು ಇದು ಅಡಿಕೆ ತೋಟ. ಅಡಿಕೆನೂ ಇದೆ ಇಲ್ಲಿ 3 ಇದೆ ಆಯಿತಾ. ಅಡಿಕೆ ಇದೆ, ಕಾಫಿ ಇದೆ, ಆರೆಂಜ್ ಇದೆ. ಪೆಪ್ಪರ್ ಮಾತ್ರ ಈ ತೋಟದಲ್ಲಿ ಕಾಣ್ತಾ ಇಲ್ಲ, ಪೆಪ್ಪರ್ ಹಾಕಿಲ್ಲ. ಇದು ಅಡಿಕೆ ಮಾತ್ರ ಸೆಟ್ ಮಾಡಿರೋದಂತೆ. ಓಕೆ ಗಾಯ್ಸ್, ಬಾಯ್.